ನಾವು JDS ಪಕ್ಷ ಅವರೇನು SIT ತನಿಖೆಗೆ ಹಾಕಿದ್ದಾರೆ ಅದನ್ನು ಸಂಪೂರ್ಣವಾಗಿ ಸ್ವಾಗತ ಮಾಡ್ತೇವೆ. SIT ತನಿಖೆಗೆ ಸಹಕಾರ ಸಂಪೂರ್ಣವಾಗಿ ಕೊಡ್ತೇವೆ. ವರದಿ ಬಂದ ಮೇಲೆ ಏನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಕೈಗೊಳ್ತೇವೆ. ಪಕ್ಷವಾಗಿ ನೀವು ಇದ್ರ ಬಗ್ಗೆ ಏನಾದರೂ ಈಗ ಮೀಟಿಂಗ್ ಕರೀತಾ ಇದ್ದೀರಾ, ಮಾತುಕತೆ ಮಾಡ್ತೀರಾ? ಪಕ್ಷವಾಗಿ ಈ ಬಗ್ಗೆ ಸೀರಿಯಸ್ ಚರ್ಚೆ ಮಾಡ್ತೇವೆ. ಪಕ್ಷಕ್ಕೆ ಈಗ ಏನಾದರೂ ಈ ಪ್ರಕರಣದಿಂದ ಇಕ್ಕಟ್ಟಿನ ಸ್ಥಿತಿ ಉದ್ಭವ ಆಗಿದೆಯಾ? ಅದೇನು ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ದೊಡ್ಡವರು ಕೂತು ಚರ್ಚೆ ಮಾಡಿ ತೀರ್ಮಾನ ಕೈಗೊಳ್ತೀವಿ. ಸರ್, ನೀವು ಕೋರ್ ಕಮಿಟಿಯ ಚೇರ್ಮನ್ ಅವರು, ಸಭ್ಯ ರಾಜಕಾರಣಕ್ಕೆ ಹೆಸರಾದಂಥವ್ರು, ಈ ರೀತಿಯಾದ ಪ್ರಕರಣಗಳು ನಡೆದಂಥ ಸಂದರ್ಭದಲ್ಲಿ ಅದನ್ನು ಯಾವ ರೀತಿ ನೋಡ್ತೀರಾ? ನೀವು ಹೇಳಿದ್ರಿ ನನ್ನ ಮಗನೇ ಆದರೂ ಕೂಡ ಅದರ ಇನ್ವೆಸ್ಟಿಗೇಷನ್ ಆಗಬೇಕು. ಯಾರೇ ಮಾಡಿದ್ದರೂ ತಪ್ಪು ಮಾಡಿದ್ದಾರೆ, ತಪ್ಪೇ. ತಪ್ಪನ್ನು ಮಾಡಿದವರು ಶಿಕ್ಷೆ ಅನುಭವಿಸೇ ತೀರ್ತಾರೆ. ಅದನ್ನು ಯಾರೂ ತಡಿಲಿಕ್ಕೆ ಸಾಧ್ಯ ಇಲ್ಲ. ಅದನ್ಯಾರೂ ಕೂಡ ಮುಚ್ಚಾಕ್ತಕ್ಕಂಥ ತಡಿತಕ್ಕಂಥ ಪ್ರಶ್ನೆ ಇಲ್ಲ. ಅದಕ್ಕೋಸ್ಕರನೇ ಸತ್ಯವಾದ ಸಂಗತಿ ಬರಬೇಕು ಅಂತಲೇ ಸರ್ಕಾರ ಏನು ತನಿಖಾ ಸಂಸ್ಥೆಯನ್ನು ಮಾಡಿದೆ, ತನಿಖೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿದ್ದೇವೆ. ವರದಿ ಬಂದ ಮೇಲೆ ಏನು ಮಾಡಬೇಕು ಅಂತ ಕ್ರಮ ಕೈಗೊಳ್ತೇವೆ. ಈ ಪ್ರಕರಣವನ್ನು ಎಲ್ಲಾದರೂ ರಾಜ್ಯ ಸರ್ಕಾರವಾಗಲಿ ಅಥವಾ ವಿರೋಧ ಪಕ್ಷ ಅಂತ ನೀವೇನಿದ್ದೀರಾ ಕಾಂಗ್ರೆಸ್ನವರು, ಈಗ ಅವರೇನೋ ಬೇರೆ ರೀತಿಯಲ್ಲಿ ಬೇಕು ಅಂತ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅಥವಾ ಇದನ್ನು ಇಂಪೋಸ್ ಮಾಡಿದ್ದಾರೆ ಅಂತ ಅನ್ಸುತ್ತೆ? ನಾವು ಇದು ಚುನಾವಣಾ ಸಂದರ್ಭ, ನಾವು ಆ ರೀತಿ ಹೇಳೋರಲ್ಲ. ನಮ್ಮ ಪಕ್ಷ ನಾವು ಅವ್ರ ತನಿಖೆನ ಸ್ವಾಗತನೇ ಮಾಡಿದ್ದೇವೆ. ಬೇರೆ ಯಾವ ರೀತಿ ತಪ್ಪು ಭಾವನೆ ಹೇಳಲ್ಲ. ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂಗೆ ಸರ್, ಅವರಿಗೆ ಯಾವ ರೀತಿಯಾದಂಥ ಒಂದು ಸಂದೇಶವನ್ನು ಪಕ್ಷ ಕೊಡುತ್ತೆ ಈ ಸಂದರ್ಭದಲ್ಲಿ? ಅದನ್ನು ತೀರ್ಮಾನ ಮಾಡ್ತೀವಿ. ಅವರೊಬ್ಬ ಲೋಕಸಭಾ ಸದಸ್ಯರಿದ್ದರಿಂದ ನಾವು ಚರ್ಚೆ ಮಾಡೇ ತೀರ್ಮಾನ ಮಾಡ್ತೀವಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.